ಒಬ್ಬಳು ಪ್ರೊಫೆಷನಲ್ ವರ್ಕ್ ಮೇಲೆ ಬೇರೆ ದೇಶಕ್ಕೆ ಹೋಗಿರ್ತಾಳೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗತ್ತೆ ಈಗ ಮಾಡ್ತಾ ಇರೋ ಕೆಲಸ ತನ್ನ ಜೀವವನ್ನೇ ತೆಗಿಬಹುದು ಅಂತ. ಯಾರ್ಯಾರನ್ನ ನಾರ್ಮಲ್ ಮನುಷ್ಯರು ಅಂತ ಅಂದ್ಕೊಂಡಿರ್ತಾಳೋ ಅವರೆಲ್ಲ ನಾರ್ಮಲ್ ಆಗಿರಲ್ಲ. ಈ ಹುಡುಗಿ ಜೊತೆನೆ ಬೇರೆ ಕೆಲಸಕ್ಕಂತ ಆ ದೇಶಕ್ಕೆ ಬಂದಿದ್ದ 2-3 ಜನರನ್ನ ಇದೇ ಡಿಮನ್ಗಳು ಬ್ರೂಟಲ್ ಆಗಿ ಕೊಂದು ಹಾಕ್ತಾರೆ. ಈ ರೀತಿ ಕೊಲೆ ಮಾಡೋದಿಕ್ಕೆ ಹಾಗೂ ಇವಳು ಬಂದ ಕೆಲಸಕ್ಕೆ ಒಂದೇ ಒಂದು ಪಾಯಿಂಟ್ ಅಲ್ಲಿ ಸಂಬಂಧ ಇರುತ್ತೆ. ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ಇನ್ಸಿಡೆಂಟ್ಗಳು ನಡೆದು ಹೋಗುತ್ತೆ. ಹಾಗಾದ್ರೆ ಬಂದಿದ್ದ 3 ಜನರಿಗೆ ಕೊನೆಗೆ ಏನಾಗುತ್ತೆ ಹಾಗೂ ಇವಳಿಂದ ಕೆಲಸ ಆಗ್ಬೇಕಾಗಿದ್ದಕ್ಕೆ ಇವಳನ್ನ ಯಾವ ರೀತಿ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾರೆ ಅನ್ನೋದನ್ನ ನೋಡೋಣ ದ ವೆಲ್ ಎಂಬ ಹಾರರ್ ಮೂವಿಯ ಕಥೆಯಲ್ಲಿ. ಮೂವಿ ಶುರು ಆದಾಗ ಲೀಸಾ ಬಸ್ಸಲ್ಲಿ ಹೋಗ್ತಾ ಇರ್ತಾಳೆ. ಸ್ವಲ್ಪ ದೂರ ಹೋದ್ಮೇಲೆ ಅದೇ ಬಸ್ಗೆ ಮತ್ತೆ 3 ಜನ ಹತ್ಕೊಳ್ತಾರೆ. ಅಕ್ಕಪಕ್ಕದ ಸೀಟಲ್ಲಿ ಕೂತ್ಕೊಂಡಿದ್ದಕ್ಕೆ ಎಲ್ಲರೂ ಮಾತನಾಡ್ಕೊಂಡಾಗ ಲೀಸಾ ಪ್ರೊಫೆಷನಲ್ ಆರ್ಟ್ ರೆಸ್ಟೋರರ್ ಈಗ ಸಂಬೂಚಿ ಅಂತ ಒಂದು ಟೌನ್ಗೆ ಅದೇ ಕೆಲಸಕ್ಕೆ ಹೋಗ್ತಿದ್ದಾಳೆ ಅಂತ ಗೊತ್ತಾಗತ್ತೆ. ಮತ್ತು ಬಂದವರು ಟ್ರೇಸಿ, ಟೋನಿ ಹಾಗೂ ಮ್ಯಾಡಿಸನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಟ್ರೇಸಿ ಹಾಗೂ ಮ್ಯಾಡಿಸನ್ ಬಯೋಲಾಜಿಸ್ಟ್ ಆಗಿರ್ತಾರೆ, ಹಾಗೆ ಟೋನಿ ಒಬ್ಬ ಗೈಡ್ ಆಗಿರ್ತಾನೆ. ಇವರು ತಾವೆಲ್ಲರೂ ಕೂಡ ಸಂಬೂಚಿಗೆ ಹೋಗ್ತಿರೋದು ಅಂತ ಹೇಳ್ತಾರೆ. ಇದಾದ ಸ್ವಲ್ಪ ಹೊತ್ತಿನ ನಂತರ ಡೆಸ್ಟಿನೇಷನ್ ರೀಚ್ ಆದಾಗ ಎಲ್ಲರೂ ಇಳಿದುಕೊಳ್ತಾರೆ. ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು. 4 ಜನ ಒಂದೇ ರಸ್ತೆಯಲ್ಲಿ ಸಂಬೂಚಿಗೆ ಹೊರಡ್ತಾರೆ. ಆದ್ರೆ ಒಂದು ಜಾಗದಲ್ಲಿ ಲೀಸಾ ಟೌನ್ ಕಡೆ ಹೋದ್ರೆ ಈ ಬಯೋಲಾಜಿಸ್ಟ್ ಪ್ರಾಣಿಗಳ ಮೇಲೆ ರಿಸರ್ಚ್ ಮಾಡಬೇಕು ಅಂತ ಕಾಡಿಗೆ ಹೋಗ್ತಾರೆ. ಮರುದಿನ ಲೀಸಾ ಬಸ್ ಸ್ಟಾಪ್ ಅಲ್ಲಿ ಕೂತ್ಕೊಂಡಿರ್ತಾಳೆ. ಪೇಂಟಿಂಗ್ ರಿಸ್ಟೋರೇಷನ್ಗೆ ಅಂತ ಅವಳಿಗೆ ಒಂದು ಮ್ಯಾನ್ಷನ್ಗೆ ಹೋಗ್ಬೇಕಾಗಿತ್ತು. ಆಗ ಅಲ್ಲಿಗೆ ಬಂದ ಮಾರ್ಕಸ್ ಇವಳು ಆ ಟೌನ್ಗೆ ಸ್ಟ್ರೇಂಜರ್ ಅಂತ ಗೊತ್ತಾಗಿ ಮಾತನಾಡಿಸ್ತಾನೆ. ಇವಳಿಗೆ ಹೆಲ್ಪ್ ಬೇಕು ಅಂತ ಗೊತ್ತಾಗಿ ತಾನೇ ಮ್ಯಾನ್ಷನ್ ವರೆಗೂ ಕರ್ಕೊಂಡು ಹೋಗ್ತಾನೆ. ಹೋಗುವಾಗ ಮಾತಾಡ್ತಾ ಇಬ್ರಲ್ಲೂ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಮಾರ್ಕಸ್ ಆ ಮ್ಯಾನ್ಷನ್ ನ ಪಕ್ಕದಲ್ಲೇ ಬಾರ್ ನಡೆಸ್ತಾ ಇರ್ತಾನೆ. ಹಾಗಾಗಿ ಬೋರ್ ಆದಾಗ ಟೈಮ್ ಸ್ಪೆಂಡ್ ಮಾಡೋಕೆ ಲೀಸಾಗೆ ಇನ್ವೈಟ್ ಮಾಡ್ತಾನೆ. ಇನ್ನು ಮ್ಯಾನ್ಷನ್ ನಲ್ಲಿ ಎಮ್ಮಾ ಅಂತ ಒಬ್ಬಳು ವಿಧವೆ ಇರ್ತಾಳೆ. ಅವಳು ಒಂಥರ ವಿಚಿತ್ರ ಹೆಂಗಸಾಗಿರ್ತಾಳೆ. ಯಾಕೆಂದ್ರೆ ಮನೆಯಲ್ಲಿ ಕಾಗೆಯನ್ನ ಪಂಜರದೊಳಗೆ ಹಾಕಿ ಸಾಕ್ತಾ ಇರ್ತಾಳೆ. ಇನ್ನು ಕೆಲಸದ ವಿಷಯಕ್ಕೆ ಬಂದ್ರೆ ಆ ಪೇಂಟಿಂಗ್ ಸುಮಾರು 500ರಿಂದ 600 ವರ್ಷದಷ್ಟು ಹಳೇದಾಗಿತ್ತು. ಬೆಂಕಿ ಬಿದ್ದಾಗ ಆ ಪೇಂಟಿಂಗ್ಗೆ ತುಂಬಾನೇ ಮಸಿ ಅಂಟ್ಕೊಂಡಿತ್ತು. ಕ್ಲೀನ್ ಮಾಡೋದು ಸುಲಭದ ಕೆಲಸ ಆಗಿರ್ಲಿಲ್ಲ. ಆದ್ರೆ ಇನ್ನು 2 ವಾರದಲ್ಲಿ ಅರ್ಜೆಂಟ್ ಆಗಿ ಈ ಕೆಲಸವನ್ನ ಮಾಡಿ ಮುಗಿಸ್ಬೇಕಾಗಿತ್ತು. ಇಲ್ಲದೆ ಹೋದ್ರೆ ಅಗ್ರಿಮೆಂಟ್ ಪ್ರಕಾರ ಇವರು ತುಂಬಾನೇ ಹಣವನ್ನ ಕೊಡಬೇಕಾಗಿತ್ತು. ಹಾಗಾಗಿ ಲೂಸಿ ಅದೇ ರೂಮಲ್ಲಿ ಉಳ್ಕೊಂಡು ಪೇಂಟಿಂಗ್ ರಿಸ್ಟೋರೇಷನ್ ಕೆಲಸವನ್ನ ಮುಗಿಸೋ ನಿರ್ಧಾರ ಮಾಡ್ತಾಳೆ. ಲೂಸಿ ಕ್ಲೀನಿಂಗ್ ಮಾಡ್ತಾ ಇರ್ತಾಳೆ. ಆಗ್ಲೇ ಅವಳಿಗೆ ಯಾರೋ ವಿಚಿತ್ರವಾಗಿ ಹಾಡ್ತಾ ಇರೋದು ಕೇಳಿಸುತ್ತೆ. ಧ್ವನಿ ಕೇಳಿಸಿದ ಕಡೆನೆ ಹೋಗಿ ನೋಡಿದಾಗ ಒಬ್ಬಳು ಹುಡುಗಿ ಹಾಡ್ತಾ ಇರೋದು ಕಾಣಿಸುತ್ತೆ. ಆ ಹುಡುಗಿ ಇವಳನ್ನ ಕಂಡಿದ್ದೆ ಭಯ ಬಿದ್ದು ಅಲ್ಲಿಂದ ಓಡ್ ಹೋಗ್ತಾಳೆ. ಅದೇ ರಾತ್ರಿ ಟೋನಿ ಕಾಡಲ್ಲಿ ಮೈಕ್ ಫಿಕ್ಸ್ ಮಾಡಿ ಸೌಂಡ್ ಗಳನ್ನ ಅನಲೈಸ್ ಮಾಡ್ತಾ ಮಲ್ಕೊಂಡಿರ್ತಾನೆ. ಅವನ ಪಕ್ಕದಲ್ಲಿ ಮ್ಯಾಡಿಸನ್ ಹಾಗೂ ಟ್ರೇಸಿ ಇರ್ತಾರೆ. ಸುಮಾರು ಮಧ್ಯರಾತ್ರಿ ಹೊತ್ತಿಗೆ ಟೋನಿಗೆ ವಿಚಿತ್ರವಾದ ಸೌಂಡ್ ಕೇಳಿ ಎಚ್ಚರ ಆಗತ್ತೆ. ಅವನು ಟಾರ್ಚ್ ಹಿಡಿದು ಮೈಕ್ ಇಟ್ಟಲ್ಲಿ ಹೋಗ್ತಾನೆ. ಆದ್ರೆ ಹೋಗಿದ್ದೆ ಜೋರಾಗಿ ಕಿರ್ಚ್ಕೊಂಡು ನಾಪತ್ತೆಯಾಗಿ ಬಿಡ್ತಾನೆ. ಅವನ ಚೀರಾಟ ಕೇಳಿ ಟ್ರೇಸಿ ಹಾಗೂ ಮ್ಯಾಡಿಸನ್ಗೂ ಎಚ್ಚರ ಆಗಿರತ್ತೆ. ಪಕ್ಕದ ಟೆಂಟ್ ಅಲ್ಲಿ ಟೋನಿ ಇಲ್ದಿರೋದು ಕಂಡು ಅವರಿಗೆ ತುಂಬಾನೇ ಗಾಬರಿ ಆಗತ್ತೆ. ಮ್ಯಾಡಿ ಅವನನ್ನ ಹುಡ್ಕೊಂಡು ಬರ್ತೀನಿ ಅಂತ ಸ್ವಲ್ಪ ದೂರ ಹೋಗಿರ್ತಾಳೆ. ಅಲ್ಲಿ ಅವಳಿಗೆ ಟೋನಿಯ ಕ್ಯಾಪ್ ಕಾಣಿಸುತ್ತೆ. ಅದಕ್ಕೆ ರಕ್ತ ಅಂಟಿರೋದು ಕಂಡು ಗಾಬರಿಯಾಗಿ ಮತ್ತೆ ಟ್ರೇಸಿ ಇದ್ದಲ್ಲಿ ಬರ್ತಾಳೆ. ಈ ವಿಷಯವನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಟ್ರೇಸಿ ಹತ್ರ ಹೇಳ್ತಾಳೆ. ಆದ್ರೆ ಅಷ್ಟರಲ್ಲಿ 2 ದೈತ್ಯ ಕೈಗಳು ಅವಳನ್ನ ಎಳ್ಕೊಂಡು ಬಿಡ್ತವೆ. ಅದೇ ಎಲ್ಲಿಗೆ ಅಂತ ನೋಡಿದ್ರೆ ಯಾವುದೋ ಅಂಡರ್ ಗ್ರೌಂಡ್ ಅಲ್ಲಿರುವಂತಹ ಸೆಲ್ಗಾಗಿತ್ತು. ಮ್ಯಾಡಿ ಇದ್ದ ಪಕ್ಕದ ಸೆಲ್ ಅಲ್ಲಿ ಒಬ್ಬ ವ್ಯಕ್ತಿ ತುಂಬಾನೇ ಒದ್ದಾಡ್ತಾ ಇರ್ತಾನೆ. ಅದೇ ಮತ್ತೆರಡು ಸೆಲ್ ಅಲ್ಲಿ ಟ್ರೇಸಿ ಹಾಗೂ ಟೋನಿ ಕೂಡ ಇರ್ತಾರೆ. 3 ಜನರಿಗೆ ತಾವು ಎಲ್ಲಿ ಬಂದಿದ್ದೇವೆ ಅಂತಾನೆ ಗೊತ್ತಿರೋದಿಲ್ಲ. ಇನ್ನು ಲೂಸಿ ಪೇಂಟಿಂಗ್ ಅನ್ನ ಕ್ಲೀನಿಂಗ್ ಮಾಡ್ತಿದ್ದಾಗ ಅಲ್ಲಿಗೆ ಎಮ್ಮಾ ಬರ್ತಾಳೆ. ಲೂಸಿಯ ಕೆಲಸ ನೋಡಿ ಅವಳಿಗೆ ತುಂಬಾನೇ ಖುಷಿಯಾಗತ್ತೆ. ಲೂಸಿಯನ್ನ ಹೊಗಳಿ ಇದೇ ಖುಷಿಗೆ ರಾತ್ರಿ ಡಿನ್ನರ್ಗ್ ಬಾ ಅಂತ ಇನ್ವೈಟ್ ಮಾಡ್ತಾಳೆ. ಜೊತೆಗೆ ಮಗಳು ಜೂಲಿಯಾನ ಮೀಟ್ ಮಾಡಿಸ್ತೀನಿ ಅಂತಾನು ಹೇಳ್ತಾಳೆ. ಅದಕ್ಕೆ ಲೂಸಿ ಅವಳನ್ನ ನಾನು ಆಗ್ಲೇ ಮೀಟ್ ಮಾಡಿದ್ದೆ, ಆದ್ರೆ ಅವಳು ನನ್ನನ್ನ ಕಂಡು ಹೆದರಿ ಓಡೋಗ್ಬಿಟ್ಲು ಅಂತ ಹೇಳ್ತಾಳೆ. ಅದಕ್ಕೆ ಎಮ್ಮಾ ಮುಖ ಸಣ್ಣ ಮಾಡ್ಕೊಂಡು ಅವಳ ಗುಣಾನೇ ಹಾಗೆ, ಸ್ಟ್ರೇಂಜರ್ಸ್ ಜೊತೆಗೆ ಅಷ್ಟೊಂದು ಬೆರೆಯಲ್ಲ ಅಂತ ಹೇಳ್ತಾಳೆ. ಇನ್ನು ರಾತ್ರಿ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಮಾತಾಡ್ತಾ ನೀನು ಯಾವ ಕ್ಲಾಸ್ಗೆ ಹೋಗ್ತಿದ್ದೀಯಾ ಅಂತ ಲೂಸಿ ಜೂಲಿಯಾನ ಹತ್ರ ಕೇಳ್ತಾಳೆ. ಅದಕ್ಕೆ ಕೋಪ ಮಾಡ್ಕೊಂಡ ಜೂಲಿಯಾ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಆಗ ಎಮ್ಮ ಮಗಳು ಮಾಡಿದ್ದಕ್ಕೆ ಕ್ಷಮೆ ಕೇಳಿ ಅವಳಿಗೆ ಒಂದು ಡಿಸಾರ್ಡರ್ ಇದೆ, ಅದರಿಂದ ಅವಳು ತನಗೆ ತುಂಬಾನೇ ಏಜ್ ಆಗಿದೆ ಅಂತ ಅಂದುಕೊಂಡು ಉಳಿದ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ಲು. ಹಂಗೆ ಅವಳಿಗೂ ಕೆಲವೊಂದು ಸಲ ತೊಂದರೆ ಆಗ್ತಿತ್ತು. ಹಾಗಾಗಿ ಅವಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಇನ್ನು ಅಂಡರ್ ಗ್ರೌಂಡ್ ನ ಸೆಲ್ಗೆ ಒಬ್ಬ ದೈತ್ಯ ಬಂದಿರ್ತಾನೆ. ಅವನನ್ನ ಕಂಡು ಪಕ್ಕದ ಸೆಲ್ಲಲ್ಲಿದ್ದ ವ್ಯಕ್ತಿ ಹೆದರಿ ನಡುಗುತ್ತಾ ದೈತ್ಯನ ಕಡೆ ನೋಡದೆ ತಲೆಯನ್ನ ಕೆಳಕ್ ಹಾಕಿ ಕೂತ್ ಬಿಡ್ತಾನೆ. ಆ ದೈತ್ಯ ಸೆಲ್ಲಿನ ಮಧ್ಯದಲ್ಲಿರೋ ಬಾವಿಗೆ ಒಂದು ಪಾತ್ರೆಯನ್ನ ಬಿಟ್ಟು ಅದರಿಂದ ಸ್ವಲ್ಪ ರಕ್ತವನ್ನ ತೆಗಿತಾನೆ. ದೈತ್ಯ ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಟೋನಿ ಅವನಿಗೆ ಸೆಲ್ಲಿನ ಡೋರ್ ತೆಗಿಯೋಕೆ ಹೇಳ್ತಾ ತುಂಬಾನೇ ಬೈತಾನೆ. ಆದ್ರೂ ದೈತ್ಯ ಏನು ಕೇಳಿಸಿಕೊಳ್ಳದೆ ತನ್ನ ಪಾಡಿಗೆ ತಾನು ಇರ್ತಾನೆ. ಟೋನಿ ಪದೇ ಬೈತಾ ಇರೋದು ಕೇಳಿ ದೈತ್ಯನಿಗೆ ಕೋಪ ಬಂದ್ಬಿಡತ್ತೆ.
ಸೆಲ್ನ ಡೋರ್ ಓಪನ್ ಮಾಡಿ ಒಳಕ್ ಹೋಗಿ ಟೋನಿನ ಎತ್ತಿ ಗೋಡೆಗೆ ಜಜ್ಜುತ್ತಾನೆ. ನಂತರ ಮುಖಾಮುಖಿ ಅಂತಾನು ನೋಡದೆ ಟೋನಿಗೆ ಚೆನ್ನಾಗಿ ಹೊಡಿತಾನೆ. ಕೊನೆಗೆ ಕತ್ತಿಯಿಂದ ಅವನನ್ನ ಕತ್ತರಿಸಿ ರಕ್ತವನ್ನ ತೆಗೆದು ಬಾವಿಯ ಕಟ್ಟೆಗೆ ಹಚ್ಚುತ್ತಾನೆ. ಅಲ್ಲಿ ಲೂಸಿ ಪೇಂಟಿಂಗ್ ನ ಸಣ್ಣ ಭಾಗವನ್ನ ಕ್ಲೀನ್ ಮಾಡಿರ್ತಾಳೆ. ಅದರಲ್ಲಿ ಒಂದು ಡೀಮನ್ ನ ಕ್ಯಾರೆಕ್ಟರ್ ಶೋ ಆಗ್ತಿತ್ತು. ಆ ಕ್ಯಾರೆಕ್ಟರ್ ನ ಮುಖವನ್ನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅಚಾನಕ್ ಆಗಿ ಅವಳ ಬೆರಳಿಗೆ ಗಾಯ ಆಗತ್ತೆ. ಅದರಿಂದ ತುಂಬಾನೇ ಬ್ಲೀಡಿಂಗ್ ಆಗತ್ತೆ. ಅದಕ್ಕೆ ಫಸ್ಟ್ ಏಡ್ ಮಾಡಿಕೊಂಡು ಕೆಲಸ ಮುಂದುವರಿಸ್ತಾಳೆ. ಸುಮಾರು ರಾತ್ರಿ ಹೊತ್ತಿಗೆ ಅವಳು ಕೆಲಸ ಮಾಡ್ತಿದ್ದಾಗ ಪವರ್ ಕಟ್ ಆಗತ್ತೆ. ಆಗ ಅವಳ ತಂದೆ ಅಲ್ಲಿಗೆ ಬರ್ತಾನೆ. ಇವಳನ್ನೇ ನೋಡ್ತಾ ನೀನು ನನ್ನ ತಲೆ ತಗ್ಗಿಸೋ ಹಾಗೆ ಮಾಡಿಬಿಟ್ಟೆ ಅಂತ ಹೇಳ್ತಾ ಬ್ಲೇಡಿಂದ ಗಂಟ್ಲನ್ನ ಕೊಯ್ಕೊಂಡು ಬಿಡ್ತಾನೆ. ಇವಳು ಭಯದಿಂದ ನೆಲಕ್ಕೆ ಬಿದ್ದಿರ್ತಾಳೆ. ಆದ್ರೆ ಮರುಕ್ಷಣನೇ ಗೊತ್ತಾಗತ್ತೆ ಇದೆಲ್ಲ ಅವಳ ಭ್ರಮೆ ಅಂತ. ಇನ್ನು ಅಂಡರ್ ಗ್ರೌಂಡ್ ಅಲ್ಲಿ ಆ ವ್ಯಕ್ತಿ ಸಣ್ಣ ಮೆಟಲ್ ಪೀಸ್ ಇಂದ ಪ್ಯಾಸೇಜ್ ಅನ್ನು ಓಪನ್ ಮಾಡ್ತಾ ಇರ್ತಾನೆ. ಆಗ ಆ ಮೆಟಲ್ ಪೀಸ್ ಕಟ್ ಆಗಿ ಪ್ಯಾಸೇಜ್ ಇಂದ ಕೆಳಕ್ ಬಿದ್ಬಿಡತ್ತೆ. ಇಲ್ಲಿಂದ ತಪ್ಪಿಸಿಕೊಳ್ಳೋಕಿರೋ ಒಂದು ಚಾನ್ಸ್ ಕೂಡ ಕೈತಪ್ಪೋಯ್ತು ಅಂತ ಅವನು ಗೋಳಾಡ್ತಾನೆ. ಆಗ ಮ್ಯಾಡಿ ಅವನು ಹೊರಕ್ ಹೋದ್ರೆ ನಮಗೂ ಹೇಗಾದ್ರೂ ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ಸಹಾಯ ಮಾಡಬಹುದು ಅಂತ ಅಂದುಕೊಂಡು ಟ್ರೆಕ್ಕಿಂಗ್ ಗೆ ಬಳಸುವಂತಹ ಟೂಲ್ ಕೊಡ್ತಾಳೆ. ಅದನ್ನ ಎತ್ಕೊಂಡು ಅವನು ಮತ್ತೆ ಪ್ಯಾಸೇಜ್ ಅನ್ನ ಓಪನ್ ಮಾಡೋ ಕೆಲಸದಲ್ಲಿ ತೊಡಗುತ್ತಾನೆ. ಇನ್ನು ಲೂಸಿ ನಿದ್ದೆ ಮಾಡ್ತಾ ಇರ್ತಾಳೆ. ಅವಳ ಪಕ್ಕದಲ್ಲಿ ಒಂದು ಡೀಮನ್ ಬಂದು ಮಲಗಿರುತ್ತೆ. ಆ ಡೀಮನ್ ಲೂಸಿಯ ಮೇಲೆ ಕೈ ಆಡಿಸ್ತಾ ಕುತ್ತಿಗೆಯನ್ನ ಒತ್ತಿ ಬಿಡುತ್ತೆ. ಲೂಸಿಗೆ ತುಂಬಾನೇ ಹಿಂಸೆ ಆಗತ್ತೆ. ಆ ಡೀಮನ್ ಕ್ಲೋಸಪ್ ಅಲ್ಲಿ ಮುಖವನ್ನ ತಂದುಕೊಂಡು ಇವಳ ಉಸಿರುಗಟ್ಟಿಸೋಕೆ ತುಂಬಾನೇ ಪ್ರಯತ್ನ ಮಾಡ್ತಿರತ್ತೆ. ಇಷ್ಟೆಲ್ಲ ಆಗಿ ಕಣ್ಣು ಬಿಟ್ಟು ಎಚ್ಚರ ಮಾಡ್ಕೊಂಡು ನೋಡಿದ್ರೆ ಅವಳು ಚೇರ್ ಮೇಲೇನೆ ಇರ್ತಾಳೆ. ರಾತ್ರಿ ಪೂರ್ತಿ ಅಲ್ಲೇ ನಿದ್ದೆ ಮಾಡಿರ್ತಾಳೆ. ಇಷ್ಟೆಲ್ಲ ಘಟನೆ ನಡೆದಿದ್ದು ಅವಳ ಕನ್ಸಲ್ಲಾಗಿತ್ತು. ಆದ್ರೆ ಅದೇ ಡೀಮನ್ ನ ಪೋರ್ಟ್ರೇಟ್ ಅನ್ನ ಅವಳು ಮಲಗೋಕ್ಕಿಂತ ಮುಂಚೆ ಅದೇ ಪೇಂಟಿಂಗ್ ಅಲ್ಲಿ ಕ್ಲೀನ್ ಮಾಡಿರ್ತಾಳೆ. ನಂತರ ನಿದ್ದೆ ಮಾಡ್ತಿದ್ದಾಗ ಅದೇ ಇವಳ ಕನ್ಸಲ್ಲೂ ಬಂದಿರತ್ತೆ. ಆ ಪೇಂಟಿಂಗ್ ಅನ್ನೇ ನೋಡ್ತಾ ಇದ್ದಾಗ ಹಿಂದೆಯಿಂದ ಜೂಲಿಯಾ ಬಂದು ನಿಂತಿರ್ತಾಳೆ. ಅವಳು ಲೂಸಿ ಹತ್ರ ಆ ಪೇಂಟಿಂಗ್ ಅನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡೋಕೆ ಹೋಗ್ಬೇಡ, ಅದಕ್ಕೆ ಶಾಪ ಇದೆ. ನೀನೇನಾದ್ರೂ ಅದನ್ನ ಕ್ಲೀನ್ ಮಾಡಿ ಮತ್ತೆ ಅವುಗಳಿಗೆ ಜೀವ ಕೊಟ್ಟೆ ಅಂತಾದ್ರೆ ನಿನ್ನನ್ನ ಜೀವಂತವಾಗಿ ಬಿಡಲ್ಲ ಅಂತ ಹೇಳ್ತಾಳೆ. ಜೊತೆಗೆ ಡೋರ್ಕಾ ಅಂತ ಒಬ್ಬಳು ವಿಚ್ ಬಗ್ಗೆನೂ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ರಾತ್ರಿ ಲೂಸಿ ಮಾರ್ಕಸ್ ನ ಬಾರ್ಗೆ ಹೋಗಿರ್ತಾಳೆ. ಅಲ್ಲಿ ಮಾರ್ಕಸ್ ಹತ್ರ ಪೇಂಟಿಂಗ್ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಅಂತ ಹೇಳ್ತಾಳೆ. ಅವಳು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರೋದು ಕಂಡು ಮಾರ್ಕಸ್ ಅವಳಿಗೆ ಸಮಾಧಾನ ಮಾಡ್ತಾನೆ. ನೀನು ಮನೆ ಬಿಟ್ಟು ತುಂಬಾ ದೂರ ಬಂದು ಕೆಲಸ ಮಾಡ್ತಿರೋದು, ಅದರಲ್ಲೂ ಡೆಡ್ಲೈನ್ ಒಳಗೆ ಕೆಲಸ ಮುಗಿಸ್ಬೇಕು ಅಂತ ಪ್ರೆಷರ್ ಬೇರೆ ಇದೆ. ಅದಕ್ಕೆ ನಿನಗೆ ಹೀಗೆ ಮಾಡ್ತಿರೋ ಕೆಲಸ ಎಫೆಕ್ಟ್ ಮಾಡ್ತಿದೆ. ಇದೆಲ್ಲ ಸ್ಟ್ರೆಸ್ ನ ಕಾರಣದಿಂದ ಆಗ್ತಿರೋದು ಅಂತ ಹೇಳ್ತಾನೆ. ಇನ್ನು ಅಂಡರ್ ಗ್ರೌಂಡ್ಗೆ ಮತ್ತೆ ಅದೇ ದೈತ್ಯ ಬಂದಿರ್ತಾನೆ. ಅವನು ಈ ಸಲನೂ ಪಾತ್ರೆಯನ್ನ ಹಗ್ಗಕ್ಕೆ ಕಟ್ಟಿ ಬಾವಿ ಒಳಕ್ಕೆ ಬಿಡ್ತಾನೆ. ಅಲ್ಲಿ ನೋಡಿದ್ರೆ ಡೀಮನ್ ನ ಕೈಗಳು ಮಾತ್ರ ಕಾಣಿಸಿಕೊಳ್ತವೆ. ಹಾಗೆ ಒಂದು ಕೈ ಉಗುರಿಂದ ಮತ್ತೊಂದು ಕೈಗೆ ಗಾಯ ಮಾಡಿ ರಕ್ತವನ್ನ ಪಾತ್ರೆಗೆ ಹಾಕತ್ತೆ. ಅದನ್ನ ಈ ದೈತ್ಯ ಮೇಲಕ್ಕೆ ಎಳ್ಕೊಳ್ತಾನೆ. ನಂತರ ಪಕ್ಕದ ಸೆಲ್ಲಲ್ಲಿದ್ದ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡೋಕಂತ ಹೋಗ್ತಾನೆ. ಅವನು ಸತ್ರೆ ನಮಗೆ ತಪ್ಪಿಸಿಕೊಂಡು ಹೋಗೋಕೆ ತೊಂದರೆ ಆಗತ್ತೆ ಅಂತ ಮ್ಯಾಡಿಗೆ ಅನ್ಸುತ್ತೆ. ಹಾಗಾಗಿ ದೈತ್ಯನಿಗೆ ಜೋರಾಗಿ ಬೈತಾ ಅವನ ಅಟೆನ್ಷನ್ ಅನ್ನ ತನ್ನ ಕಡೆ ಮಾಡ್ಕೊಳ್ತಾಳೆ. ಆ ದೈತ್ಯ ಕೋಪ ಮಾಡಿಕೊಂಡು ಮ್ಯಾಡಿಸನ್ ನ ಸೆಲ್ ಓಪನ್ ಮಾಡಿ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಬ್ರೂಟಲ್ ಆಗಿ ಹಿಂಸೆ ಕೊಡ್ತಾನೆ. ಅವಳನ್ನ ಎಳೆದಾಡಿ ಬಿಸಾಕೋಕೆ ನೋಡ್ತಾನೆ. ಕೈಯನ್ನ ಕತ್ತರಿಸಿ ಹಾಕ್ತಾನೆ. ಹಾಗೆ ಗಾರ್ಡನಿಂಗ್ಗೆ ಬಳಸೋ ಟೂಲ್ಸ್ ಇಂದ ಚರ್ಮವನ್ನ ಕಿತ್ತು ಮಾಂಸವನ್ನ ಹೊರಗೆ ತರ್ತಾನೆ. ಕೊನೆಗೆ ಅವಳನ್ನ ಎತ್ತಿ ಬಾವಿಯೊಳಗೆ ಬಿಸಾಕ್ತಾನೆ. ಅಲ್ಲಿ ಆಗ್ಲೇ ರಕ್ತವನ್ನ ಕೊಟ್ಟಿದ್ದ ಡೀಮನ್ ಇರುತ್ತೆ. ಆ ಜಾಗದಲ್ಲಿ ತುಂಬಾನೇ ಮೂಳೆಗಳು ಬುರುಡೆಗಳು ಬಿದ್ಕೊಂಡಿರ್ತವೆ. ಇಲಿಗಳು ಎಲ್ಲಾ ಕಡೆ ಓಡಾಡ್ತಾ ಇರ್ತವೆ. ಅಂತಹ ಜಾಗದಲ್ಲಿ ಸ್ವಲ್ಪ ಜೀವ ಇಟ್ಕೊಂಡಿದ್ದ ಮ್ಯಾಡಿಯನ್ನ ಆ ಡೀಮನ್ ಕೊಂದು ಹಾಕತ್ತೆ. ಅದು ಕೂಡ ತುಂಬಾನೇ ಕ್ರೂರವಾಗಿ. ಇನ್ನು ಮ್ಯಾನ್ಷನ್ ನಲ್ಲಿ ಜೂಲಿಯಾ ಬೇಜಾರಲ್ಲಿ ಅಳ್ತಾ ಇರ್ತಾಳೆ. ಯಾಕೆಂದ್ರೆ ಅವಳ ಮನೆ ಮುಂದೆ ಒಂದು ಕಪಲ್ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಕಂಡು ಅವಳಿಗೆ ಲೋನ್ಲಿನೆಸ್ ಫೀಲ್ ಆಗ್ತಾ ಇರತ್ತೆ. ಆಗ ಅಲ್ಲಿಗೆ ಲೂಸಿ ಬರ್ತಾಳೆ. ಲೂಸಿ ಬಂದಿದ್ದು ನಿನ್ನೆ ಜೂಲಿಯಾ ವಾರ್ನಿಂಗ್ ಕೊಟ್ಟು ಹೋಗಿದ್ದನ್ನ ಸರಿಯಾಗಿ ಬಿಡಿಸಿ ಕೇಳೋದಿಕ್ಕಾಗಿತ್ತು. ಆದ್ರೆ ಜೂಲಿಯಾ ಅಳ್ತಾ ಇರೋದು ಕಂಡು ಅವಳಿಗೆ ಸಮಾಧಾನ ಮಾಡ್ತಾಳೆ. ಪ್ರಾಬ್ಲಮ್ ಏನಾಗಿದೆ ಅಂತ ಕೇಳ್ತಾಳೆ. ಅದಕ್ಕೆ ಜೂಲಿಯಾ ಎಮ್ಮಾ ಮೇಲೆ ಕೋಪ ಮಾಡ್ಕೊಂಡು ಅವಳಿಂದ ನೆಮ್ಮದಿನೇ ಇಲ್ಲದಂತಾಗಿದೆ, ನನಗೂ ಬಾಯ್ ಫ್ರೆಂಡ್ ನ ಅವಶ್ಯಕತೆ ಇತ್ತು ಅಂತ ಹೇಳ್ತಾಳೆ. ಆಗಲೇ ಎಮ್ಮಾ ಅಲ್ಲಿಗೆ ಬಂದು ಜೂಲಿಯಾಗೆ ಬೈದು ಲೂಸಿಯನ್ನ ತಗೊಂಡು ಹೋಗ್ತಾಳೆ. ಎಮ್ಮಾ ಹೇಳ್ತಾಳೆ ಅವಳಿಗೆ ನಾನು ಬಾಯ್ ಫ್ರೆಂಡ್ ಮಾಡ್ಕೊಳ್ಳೋದಿಕ್ಕೆ ರಿಸ್ಟ್ರಿಕ್ಷನ್ ಹಾಕಿದ್ದು ಯಾಕೆಂದ್ರೆ ಅವಳಿಗೆ ಡಿಸಾರ್ಡರ್ ಇರೋದಿಕ್ಕೆ ಅವಳು ತನ್ನ ಏಜ್ಗಿಂತ ತುಂಬಾನೇ ಏಜ್ ಆಗಿರುವಂತಹವರನ್ನ ಇಷ್ಟಪಡ್ತಾಳೆ. ಅದಕ್ಕೆ ನಾನು ಹಾಗೆ ಮಾಡಿದ್ದೇನೆ ಅಂತ. ಇನ್ನು ರಾತ್ರಿ ಲೂಸಿ ಮಲ್ಕೊಂಡಿದ್ದಾಗ ಮಧ್ಯರಾತ್ರಿ ಅಷ್ಟೊತ್ತಿಗೆ ಅವಳಿಗೆ ಎಚ್ಚರ ಆಗತ್ತೆ. ಆಗ ಅವಳಿದ್ದ ರೂಮ್ಗೆ ಟ್ರೇಸಿ ಟೋನಿಯನ್ನ ತಗೊಂಡು ಬಂದಿರ್ತಾಳೆ. ಟೋನಿ ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ವೀಲ್ ಚೇರ್ ಮೇಲೆ ಕೂತ್ಕೊಂಡಿರ್ತಾನೆ. ಟ್ರೇಸಿ ತಮಗೆ ಹೆಲ್ಪ್ ಬೇಕು ಅಂತ ಇವಳ ಹತ್ರ ಕೇಳ್ಕೊಳ್ತಾ ಇರ್ತಾಳೆ. ಆ ಮೂಮೆಂಟ್ ಅಲ್ಲಿ ಲೂಸಿಗೆ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ತುಂಬಾನೇ ಭಯ ಆಗತ್ತೆ. ಸೀದಾ ಮಾರ್ಕಸ್ ನ ಬಾರ್ಗೆ ಹೋಗ್ತಾಳೆ. ಅಲ್ಲಿ ಮಾರ್ಕಸ್ ನ ಹತ್ರ ದಿನಾ ರಾತ್ರಿ ನಡೀತಾ ಇರುವಂತಹ ವಿಚಿತ್ರ ಘಟನೆಗಳ ಬಗ್ಗೆ ಹೇಳಿ ಅಳ್ತಾಳೆ. ಅವಳಿಗೆ ಈ ಕೆಲಸವನ್ನ ಅರ್ಧಕ್ಕೆ ಬಿಟ್ಟು ಹೊರಡಬೇಕು ಅಂತ ಅನ್ಸಿತ್ತು. ಆದ್ರೆ ಅದರಿಂದ ಅವರ ಮೇಲೆ ದೊಡ್ಡ ಪೆನಾಲ್ಟಿ ಬೀಳ್ತಿತ್ತು. ಪೆನಾಲ್ಟಿಯಿಂದ ಅವರಿಗೆ ಫೈನಾನ್ಷಿಯಲಿ ತುಂಬಾನೇ ತೊಂದರೆಯಾಗ್ತಿತ್ತು. ಆಗ ಮಾರ್ಕಸ್ ಅವಳಿಗೆ ಸಮಾಧಾನ ಮಾಡಿ ಆದಷ್ಟು ಬೇಗ ಈ ಕೆಲಸವನ್ನ ಮುಗಿಸಿ ನೀನು ಆರಾಮಾಗಿ ಹೋಗು, ಆಮೇಲೆ ಇಂತಹ ತೊಂದರೆ ಇರಲ್ಲ ಅಂತ ಹೇಳ್ತಾನೆ.
ನಂತರ ಲೂಸಿ ಮತ್ತೆ ಮ್ಯಾನ್ಷನ್ಗೆ ಹೋಗಿ ಕೆಲಸ ಶುರು ಮಾಡುವ ಯೋಚನೆ ಇಟ್ಕೊಂಡು ಫ್ರೆಶ್ ಅಪ್ ಆಗ್ತಾ ಇರ್ತಾಳೆ. ಆಗ ಬಾತ್ ಟಬ್ ಇಂದ ಯಾರೋ ಅಳ್ತಾ ಇರುವ ಸದ್ದು ಕೇಳಿಸುತ್ತೆ. ಆ ಸದ್ದು ಪ್ರತಿ ಸೆಕೆಂಡ್ಗೂ ದೊಡ್ಡದಾಗ್ತಾ ಹೋಗುತ್ತೆ. ಲೂಸಿ ಹೋಗಿ ನೋಡಿದಾಗ ಬಾತ್ ಟಬ್ ತುಂಬಾ ರಕ್ತ ತುಂಬಿರುತ್ತೆ ಹಾಗೂ ಅದರಲ್ಲಿ ಮ್ಯಾಡಿಯ ಹೆಣ ತೇಲ್ತಾ ಇರುತ್ತೆ. ಲೂಸಿಗೆ ಭಯ ಆಗಿ ಅಲ್ಲಿಂದ ಹೋಗ್ಬೇಕು ಅನ್ನುವಷ್ಟರಲ್ಲಿ ಎಮ್ಮಾ ಬಂದು ತಡೆದು ಲೂಸಿಯ ಇಂತಹ ವರ್ತನೆಗೆ ಚೆನ್ನಾಗಿ ಬೈತಾಳೆ. ಲೂಸಿ ಅವಳನ್ನ ಕನ್ವಿನ್ಸ್ ಮಾಡೋಕ್ ನೋಡ್ತಾಳೆ, ಆದ್ರೆ ಎಮ್ಮಾ ಮಾತ್ರ ಕೇಳೋದೇ ಇಲ್ಲ. ಪೇಂಟಿಂಗ್ ನ ಕೆಲಸ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಹೋಗೋ ಮಾತೇ ಇಲ್ಲ, ಹೋದ್ರೆ ನಿನಗೆ ತೊಂದರೆ ಆಗತ್ತೆ ಅಂತ ವಾರ್ನ್ ಮಾಡ್ತಾಳೆ. ಈಗ ಸೆಲ್ಲಲ್ಲಿರೋ ವ್ಯಕ್ತಿ ಮ್ಯಾಡಿ ಕೊಟ್ಟಿದ್ದ ಟೂಲ್ ಇಟ್ಕೊಂಡು ಪ್ಯಾಸೇಜ್ ಅನ್ನ ತೆಗೆದಿರ್ತಾನೆ. ಆದ್ರೆ ಅದರಿಂದ ಹೋಗೋಕೆ ನೋಡಿದಾಗ ಅದೇ ಡೀಮನ್ ಬಂದು ಅವನನ್ನ ಕ್ರೂರವಾಗಿ ಕೊಂದಾಕತ್ತೆ. ಅಲ್ಲಿ ಎಮ್ಮಾ ಕನ್ನಡಿ ಮುಂದೆ ಕೂತ್ಕೊಂಡು ತನ್ನ ಸ್ಕಿನ್ ಮೇಲೆ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನೋಡ್ತಾ ಇರ್ತಾಳೆ. ಅದನ್ನ ತಡೆಗಟ್ಟೋಕೆ ಡ್ರಿಂಕ್ಸ್ ಮಾಡ್ತಾ ಇರ್ತಾಳೆ. ಅದನ್ನ ಕುಡಿದ ನಂತರ ಅವಳ ಸ್ಕಿನ್ ನಲ್ಲಿ ಮತ್ತೆ ಹೊಳಪು ಕಾಣಿಸಿಕೊಳ್ಳುತ್ತೆ. ಇದಕ್ಕೆಲ್ಲ ಆ ಡ್ರಿಂಕ್ ಕಾರಣವಾಗಿತ್ತು. ಆದ್ರೆ ಆ ಡ್ರಿಂಕ್ ಅನ್ನ ತಂದು ಕೊಟ್ಟಿದ್ದು ಆಗ್ಲೇ ಲೂಸಿಗೆ ಕನ್ಸಲ್ಲಿ ಕಂಡು ಕುತ್ತಿಗೆ ಒತ್ತಿದ ಹಾಗೆ ಫೀಲ್ ಮಾಡಿಸಿದ್ದ ಡೀಮನ್ ಆಗಿತ್ತು. ಇನ್ನು ರಾತ್ರಿ ಲೂಸಿ ಪೇಂಟಿಂಗ್ ನ ಕ್ಲೀನಿಂಗ್ ಕೆಲಸವನ್ನ ಮುಗಿಸೋ ಹಂತಕ್ಕೆ ಬಂದಿರ್ತಾಳೆ. ಆಗ ಅಲ್ಲಿಗೆ ಜೂಲಿಯಾ ಬಂದು ಅವಳಿಗೆ ಆ ಪೇಂಟಿಂಗ್ ನ ಕ್ಲೀನಿಂಗ್ ಅನ್ನ ಅಷ್ಟಕ್ಕೆ ನಿಲ್ಸೋಕ್ ಹೇಳ್ತಾಳೆ. ಅದನ್ನ ಕಂಪ್ಲೀಟ್ ಮಾಡಿದ್ರೆ ನಿನ್ನ ಜೀವಕ್ಕೆ ತೊಂದ್ರೆ ಅಂತ ಎಚ್ಚರಿಕೆ ಕೊಡ್ತಾಳೆ. ಆಗ ಲೂಸಿ ಅವಳ ಹತ್ರ ಎಲ್ಲವನ್ನ ಸರಿಯಾಗಿ ಬಿಡಿಸಿ ಹೇಳೋಕ್ ಹೇಳ್ತಾಳೆ. ಅದಕ್ಕೆ ಜೂಲಿಯಾ 100 ವರ್ಷಗಳ ಹಿಂದೆ ಅಂದ್ರೆ 1493ಯಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಹೇಳ್ತಾಳೆ. ಆಗ ಬಿಲ್ಲಿ ಅಂತ ಒಬ್ಬ ಹುಡುಗನನ್ನ ಬಲಿ ಕೊಡ್ಲಾಗತ್ತೆ. ಯಾಕೆಂದ್ರೆ ಒಬ್ಬ ಶಕ್ತಿಶಾಲಿ ಮಾನ್ಸ್ಟರ್ಗೆ ಖುಷಿ ಪಡಿಸಬೇಕಾಗಿತ್ತು. ಅದರಿಂದ ಆ ಮಾನ್ಸ್ಟರ್ನ ಶಕ್ತಿಯನ್ನ ಬಳಸ್ಕೊಂಡು ಗಾರನ್ ಅಂದ್ರೆ ಬಾವಿಯಲ್ಲಿರೋ ಡೀಮನ್ ಅನ್ನ ಖೈದಿ ಮಾಡ್ತಾರೆ. ಇದೆಲ್ಲದಕ್ಕೂ ಕಾರಣ ಎಮ್ಮಾ ಅಂದ್ರೆ ಡೋರ್ಕ್ ಆಗಿರ್ತಾಳೆ. ಅದಾದ ನಂತರ ಗಾರನ್ನ ರಕ್ತವನ್ನ ಕುಡಿತಾ ಅವಳು ಯಾವಾಗಲೂ ಯಂಗ್ ಆಗಿಯೇ ಇರ್ತಾಳೆ ಅಂತ ಜೂಲಿಯಾ ಹೇಳ್ತಾಳೆ. ಜೊತೆಗೆ ಇವತ್ ರಾತ್ರಿ ಪೂರ್ಣಚಂದ್ರನಿಗೆ ಕೆಂಪು ಮೋಡಗಳು ಕಟ್ತವೆ. ಆಗ ಬಂದ ಬೆಳಕು ಈ ಪೇಂಟಿಂಗ್ ಮೇಲೆ ಬಿದ್ರೆ ಇನ್ನು 500 ವರ್ಷ ಅವರು ಜೀವಂತವಾಗಿನೇ ಇರ್ತಾರೆ ಅಂತ ಹೇಳ್ತಾಳೆ. ಅವಳ ಮಾತನ್ನ ಕೇಳಿ ಲೂಸಿ ಇದೆಲ್ಲ ಅವಳ ಇಮ್ಯಾಜಿನೇಷನ್ ಅಂತ ಅಂದುಕೊಂಡು ಅವಳಿಗೆ ಸಮಾಧಾನ ಮಾಡಿ ಅಲ್ಲಿಂದ ಕಳ್ಸೋಕ್ ನೋಡ್ತಾಳೆ. ಆಗ ಜೂಲಿಯಾ ಇದೇ ಮಾಟಗಾರರು ಸುಮಾರು ದಿನದ ಹಿಂದೆ ಕಿಡ್ನಾಪ್ ಮಾಡಿ ತಂದಿದ್ದ ಟ್ರೇಸಿ, ಮ್ಯಾಡಿಸನ್ ಹಾಗೂ ಟೋನಿ ಬಗ್ಗೆ ಹೇಳ್ತಾಳೆ. ಆ 3 ಜನರ ಬಗ್ಗೆ ಕೇಳಿದಾಗ ಲೂಸಿಗೆ ಗಾಬರಿಯಾಗತ್ತೆ. ಅವರು ಇರೋ ಜಾಗಕ್ಕೆ ತಗೊಂಡು ಹೋಗೋಕೆ ಕೇಳ್ಕೊಳ್ತಾಳೆ. ಅದಕ್ಕೆ ಜೂಲಿಯಾ ಲೂಸಿಯನ್ನ ತಗೊಂಡು ಬೇಸ್ಮೆಂಟ್ ಗೆ ಹೋಗ್ತಾಳೆ. ಅಲ್ಲಿ ಸುಮಾರಷ್ಟು ರೂಮ್ಗಳು ಇರ್ತವೆ. ಇವರು ಒಂದೊಂದಾಗಿ ರೂಮನ್ನ ದಾಟ್ತಾ ಹೋದ ಹಾಗೆ ಒಂದು ಜಾಗದಲ್ಲಿ ಅದೇ ದೈತ್ಯ ತಿರುಗಾಡ್ತಾ ಇರೋದು ಕಾಣಿಸುತ್ತೆ. ಅವನನ್ನ ಎದುರು ಹಾಕೊಳ್ಳೋಕೆ ಇವರಿಗೆ ಧೈರ್ಯ ಸಾಕಾಗಲ್ಲ. ಹಾಗಾಗಿ ಅವನು ಅಲ್ಲಿಂದ ಹೋಗೋವರೆಗೆ ಕಾದು ನೋಡ್ತಾ ನಿಂತಿರ್ತಾರೆ. ಆಗ್ಲೇ ಎಮ್ಮಾ ಜೂಲಿಯಾನ ಕೂಗಿ ಕರೀತಾಳೆ. ಎಮ್ಮಾನ ಧ್ವನಿ ಕೇಳಿ ಜೂಲಿಯಾ ಭಯ ಬಿದ್ದು ಲೂಸಿನ ಅಲ್ಲೇ ಬಿಟ್ಟು ಹೊರಟು ಬಿಡ್ತಾಳೆ. ಲೂಸಿ ಹೆದರ್ತಾನೆ ಮುಂದೆ ಹೋಗ್ತಾಳೆ. ದೈತ್ಯನನ್ನ ಕಂಡಿದ್ದಕ್ಕೆ ಅವನು ತನ್ನನ್ನೇನಾದ್ರೂ ಕಂಡು ಬಿಟ್ರೆ ಅವನನ್ನ ಡಿಫೆಂಡ್ ಮಾಡೋಕೆ ಏನಾದ್ರೂ ಬೇಕು ಅಂತ ಲೂಸಿಗೆ ಅನ್ಸತ್ತೆ. ಹಾಗಾಗಿ ಅಲ್ಲೇ ಇದ್ದ ವಾರಿಯರ್ನ ಕೈಯಲ್ಲಿದ್ದ ಆಯುಧವನ್ನ ತಗೊಳ್ತಾಳೆ. ಅದನ್ನ ಹಿಡಿದು ಒಂದೊಂದಾಗಿ ಡೋರ್ಗಳನ್ನ ದಾಟ್ತಾ ಹೋಗ್ತಾಳೆ. ಹಾಗೆ ಸುಮಾರು ದೂರ ಹೋದ್ಮೇಲೆ ಅವಳಿಗೆ ದೈತ್ಯ ಕಾಣ್ತಾನೆ. ಅವನು ಮತ್ತೆ ಬಾವಿಯಲ್ಲಿ ಬಿಡೋಕೆ ಪಾತ್ರೆಯನ್ನ ತಗೊಂಡು ಹೋಗ್ತಾ ಇರ್ತಾನೆ. ಅವನು ಒಂದ್ ರೂಮನ್ನ ಬಿಟ್ಟು ಮತ್ತೊಂದು ರೂಮ್ಗೆ ದಾಟಿ ಹೋದ ಹಾಗೇನೆ ಲೂಸಿ ನಿಧಾನಕ್ಕೆ ಸದ್ದು ಮಾಡ್ದೇನೆ ಅವನ ಹಿಂದಿಂದೇನೆ ಹೋಗ್ತಾ ಇರ್ತಾಳೆ. ಆದ್ರೆ ಒಂದು ಜಾಗದಲ್ಲಿ ಮಾತ್ರ ಅಲ್ಲಿ ಇಟ್ಟಿದ್ದ ಸುಮಾರು ವಸ್ತುಗಳು ಲೂಸಿಗೆ ಗೊತ್ತಿಲ್ಲದ ಹಾಗೆ ತಾಗಿ ಬಿದ್ದೋಗತ್ತೆ. ಅದರಿಂದ ದೊಡ್ಡ ಸದ್ದು ಕೂಡ ಆಗತ್ತೆ. ಆ ಮೂಮೆಂಟ್ ಅಲ್ಲಿ ಲೂಸಿಗೆ ಸದ್ದು ಕೇಳಿ ದೈತ್ಯ ಮತ್ತೆ ಬಂದೇ ಬರ್ತಾನೆ ಅಂತ ಅನ್ನಿಸಿ ಹೋಗಿ ಅಡಗಿಕೊಳ್ತಾಳೆ. ಅವಳು ಅಂದ್ಕೊಂಡಂತೆ ದೈತ್ಯ ಕೂಡ ಬಂದು ಅಲ್ಲೆಲ್ಲ ಚೆಕ್ ಮಾಡ್ತಾನೆ. ಲೂಸಿ ಕಾಣಿಸಲ್ಲ. ಅಲ್ಲೇ ಓಡಾಡ್ತಾ ಇದ್ದ ಇಲಿಗಳು ಇಂತಹ ಕೆಲಸ ಮಾಡಿರಬಹುದು ಅಂತ ಆ ದೈತ್ಯ ಅಂದ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈಗ ದೈತ್ಯ ಮತ್ತೆ ಅಂಡರ್ ಗ್ರೌಂಡ್ ನ ಸೆಲ್ಗೆ ಬಂದಿರ್ತಾನೆ. ಈ ಸಲ ಅವನು ಪಾತ್ರೆಯನ್ನ ಬಾವಿಗೆ ಬಿಡಲ್ಲ, ಅದರ ಬದಲಾಗಿ ಟ್ರೇಸಿ ಇದ್ದ ಸೆಲ್ಗೆ ಬರ್ತಾನೆ. ಅಲ್ಲಿ ಅವಳನ್ನ ಕೊಲ್ಲಬೇಕು ಅಂತ ಮಾಡಿದಾಗ ಅವಳು ಒದ್ದು ಅಲ್ಲಿಂದ ಓಡ್ತಾಳೆ. ಆದ್ರೆ ಬಾವಿಯ ಪಕ್ಕದಲ್ಲಿ ಕಾಲು ಎಡವಿ ಬಿದ್ದು ಬಿಡ್ತಾಳೆ. ಅದಕ್ಕೆ ದೈತ್ಯನಿಗೆ ಕೋಪ ಬಂದು ಕತ್ತಿಯನ್ನ ಬಿಸಿ ಮಾಡಿ ಅವಳ ಕೆನ್ನೆಗೆ ಇಟ್ಟು ಸುಟ್ಟಾಕ್ತಾನೆ. ನಂತರ ಅವಳನ್ನ ಎತ್ತಿ ಬಾವಿಯೊಳಗೆ ಎಸೆಯುವವನಾಗಿರ್ತಾನೆ. ಅಷ್ಟರಲ್ಲಿ ಹಿಂದೆಯಿಂದ ಲೂಸಿ ಬಂದು ದೈತ್ಯನಿಗೆ ಬಾರಿಸಿ ಕೆಡವಿ ಬಿಡ್ತಾಳೆ. ಅದಾದ ನಂತರ ಬಾವಿಯಲ್ಲಿ ಬೀಳೋ ಹಾಗೆ ಜೋತಾಡ್ತಾ ಇದ್ದ ಟ್ರೇಸಿಯನ್ನ ಬಚಾವ್ ಮಾಡಿ ಅಲ್ಲಿಂದ ತಗೊಂಡು ಹೋಗ್ತಾಳೆ. ಹೀಗೆ ಹೋಗ್ತಾ ಇದ್ದಾಗ ಟ್ರೇಸಿ ಮೊಳೆಯ ಮೇಲೆ ಕಾಲಿಟ್ಟು ನಡೆಯೋಕಾಗದೆ ಇರೋ ಹಾಗೆ ಮಾಡ್ಕೊಂಡು ಬಿಡ್ತಾಳೆ. ಅದೇ ದೈತ್ಯ ಈಗ ಮತ್ತೆ ಸುಧಾರಿಸಿಕೊಂಡು ಎದ್ದು ನಿಂತಿರ್ತಾನೆ. ಅವನಿಗೆ ಸುತ್ತಮುತ್ತ ಯಾರು ಕಾಣದೇ ಇದ್ದಿದ್ದಕ್ಕೆ ತಲೆಬಿಸಿಯಾಗಿರುತ್ತೆ. ಆದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಗಾರನ್ ಅವನ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತಾನೆ. ದೈತ್ಯ ಅವನನ್ನ ಕಂಡು ಶರಣಾಗ್ತಾನೆ. ಗಾರನ್ ದೈತ್ಯನನ್ನ ಕಚ್ಚಿ ಕೊಂದು ರಕ್ತವನ್ನ ಕುಡಿದು ಬಿಡ್ತಾನೆ. ಅಲ್ಲಿ ಹೊರಗೆ ಬಂದಿದ್ದ ಲೂಸಿ ಹಾಗೂ ಟ್ರೇಸಿಗೆ ಮಾರ್ಕಸ್ ಎದುರಾಗ್ತಾನೆ. ಅವನು ಹೆಲ್ಪ್ ಮಾಡೋಕೆ ಬಂದವನು ಅಂತ ಅಂದುಕೊಂಡ್ರೆ ಅವನು ಕ್ರಾಸ್ ಬೋದಿಂದ ಟ್ರೇಸಿಗೆ ಬಾಣ ಬಿಟ್ಟು ಕೊಂದಾಕ್ತಾನೆ. ನಂತರ ಲೂಸಿಯನ್ನ ತಗೊಂಡು ಮ್ಯಾನ್ಷನ್ ಒಳಕ್ಕೆ ಹೋಗ್ತಾನೆ. ಅಲ್ಲಿ ಎಮ್ಮಾ ಹಾಗೂ ಡೀಮನ್ಗಳು ವಿಚ್ ಕ್ರಾಫ್ಟ್ ಮಾಡ್ತಾ ಇರ್ತಾರೆ. ಈಗ ಪೇಂಟಿಂಗ್ ನ ಕ್ಲೀನಿಂಗ್ ಕೆಲಸ ಪೂರ್ಣ ಆದ್ರೆ ಅವರು ಮುಂದಿನ ಕೆಲಸವನ್ನ ಮಾಡಬಹುದಿತ್ತು. ಹಾಗಾಗಿ ಲೂಸಿಗೆ ಫೋರ್ಸ್ ಮಾಡಿ ಕೆಲಸವನ್ನ ಆದಷ್ಟು ಬೇಗ ಮುಗಿಸೋದಿಕ್ಕೆ ಹೇಳ್ತಾರೆ. ಇವಳು ಕ್ಲೀನಿಂಗ್ ಕೆಲಸವನ್ನ ಪೂರ್ಣ ಮಾಡ್ತಾ ಹೋದ ಹಾಗೆ ಒಬ್ಬೊಬ್ಬರಾಗಿ ಅಲ್ಲಿದ್ದ ಎಲ್ಲರ ಪೋರ್ಟ್ರೇಟ್ಗಳು ಪೇಂಟಿಂಗ್ ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ಹಾಗೆ ಕೆಲಸ ಇನ್ನೇನು ಮುಗಿಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಜೂಲಿಯಾ ಬರ್ತಾಳೆ.
ಅವಳು ತಡ ಮಾಡದೆ ಪೇಂಟಿಂಗ್ ಮೇಲೆ ಪೆಟ್ರೋಲ್ ಚೆಲ್ಲಿ ಕ್ಯಾಂಡಲ್ ಹಿಡಿದು ಬೆಂಕಿ ಇಟ್ಟು ಸುಟ್ಟಾಕ್ತೇನೆ ಅಂತ ಹೆದರಿಸ್ತಾಳೆ. ಅದೇ ಸಮಯಕ್ಕೆ ಮಾರ್ಕಸ್ ಜೂಲಿಯಾನ ಕೊಂದ್ ಹಾಕೋಕೆ ಅಂತ ಬಾಣ ಬಿಡ್ತಾನೆ. ಆಗ ಲೂಸಿ ಅವನ ಕಣ್ಣಿಗೆ ಕೆಮಿಕಲ್ ಎರಚಿ ಅದನ್ನ ತಪ್ಪಿಸ್ತಾಳೆ. ಆದ್ರೆ ಸುಧಾರಿಸಿಕೊಂಡು ಲೂಸಿಗೆ ಬಾಣ ಬಿಟ್ಟು ಇಂಜುರಿ ಮಾಡ್ತಾನೆ. ನಂತರ ಇಬ್ಬರನ್ನು ಕೊಲ್ಲುವ ಅಂತ ಮಾಡುವಷ್ಟರಲ್ಲಿ ಟೈಮ್ ಮುಗಿದು ಹೋಗಿರುತ್ತೆ. ಅಂದ್ರೆ ಚಂದ್ರನ ಮೇಲಿದ್ದ ಕೆಂಪು ಮೋಡ ಸರಿದು ಈಗ ಪೂರ್ಣ ಚಂದ್ರನ ಬೆಳಕು ಬೀಳೋಕೆ ಶುರುವಾಗಿರುತ್ತೆ. ಅದು ಇವರು ಅಷ್ಟು ಜನರ ಮೇಲೆ ಬಿದ್ದಾಗ ತುಂಬಾನೇ ಹಿಂಸೆ ಆಗತ್ತೆ. ಮೈಯೆಲ್ಲ ಸುಟ್ಟು ಕರಕಲಾಗತ್ತೆ. ಹೀಗೆ ಒಬ್ಬೊಬ್ಬರಾಗಿ ಅಲ್ಲೇ ಸತ್ತೋಗ್ತಾರೆ. ನಂತರ ಕೊನೆಯದಾಗಿ ಜೂಲಿಯಾ ಕೂಡ ಎಮ್ಮಾನ ಹಿಡಿತದಿಂದ ಮುಕ್ತಿ ಹೊಂದುತ್ತಾಳೆ. ಅವಳಿದ್ದ ಮಗುವಿನ ಶರೀರ ನೋಡ್ತಾ ನೋಡ್ತಾ ವಯಸ್ಸಾದ ಮುದುಕಿಯ ಹಾಗೆ ಬದಲಾಗಿ ಕೊನೆಗೆ ಅವಳು ಸತ್ತೋಗ್ತಾಳೆ. ಇನ್ನೇನು ಎಲ್ಲಾ ಮುಗೀತು ಅನ್ನುವಷ್ಟರಲ್ಲಿ ಗಾರನ್ ಎದ್ದು ಬಿದ್ದು ಲೂಸಿ ಇದ್ದಲ್ಲಿ ಬರ್ತಾನೆ. ಇವಳು ಡೋರ್ ಲಾಕ್ ಮಾಡಿದ್ರು ಅದನ್ನ ಒಡೆದು ಒಳಕ್ ಬರ್ತಾನೆ. ಇವಳು ಪ್ಲಾನ್ ಮಾಡಿ 500 ವರ್ಷಗಳ ಹಿಂದೆ ಎಮ್ಮ ಗಾರನ್ನ ಕೈದಿ ಮಾಡೋಕೆ ಬಳಸಿದ್ದ ಪತ್ರ ಪೇಂಟಿಂಗ್ ಅಲ್ಲಿದ್ದದನ್ನ ಕಂಡು ಗಡಿಬಿಡಿಯಿಂದ ಕ್ಲೀನ್ ಮಾಡ್ತಾಳೆ. ನಂತರ ಅದನ್ನ ಓದಿ ಅಟ್ಯಾಕ್ ಮಾಡೋಕೆ ಬಂದಿದ್ದ ಗಾರನ್ ಅನ್ನ ಅಲ್ಲೇ ಸ್ಟ್ಯಾಚ್ಯೂ ಮಾಡ್ತಾಳೆ. ಇದಾದ 30 ವರ್ಷಗಳು ಕಳೆದಿರುತ್ತೆ. ಆ ಮ್ಯಾನ್ಷನ್ ಅನ್ನ ಗವರ್ಮೆಂಟ್ ಕಂಟ್ರೋಲ್ಗೆ ತಗೊಂಡಿರುತ್ತೆ. ಹಾಗೆ ಅಲ್ಲಿನ ಬೇಸ್ಮೆಂಟ್ ಅಲ್ಲಿ ಗಾರನ್ ಅನ್ನ ಕಟ್ ಹಾಕಿ ತುಂಬಾನೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ.